ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಹಾಗೆ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಕಾರ್ಯಕ್ರಮಕ್ಕೆ ನೀವು ತೋರುತ್ತಿರುವಂತಹ ಬೆಂಬಲಕ್ಕೆ ಧನ್ಯವಾದಗಳು. ಹಾಗೆ ಈ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಈ ವಿಡಿಯೋವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪಸರಿಸುವಂತಹ ಹಾಗೂ ಮಕ್ಕಳ ಸಾಹಿತ್ಯಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ. ಇವತ್ತಿನ ದಿನ ಜುಲೈ 5, 2026 ಭಾನುವಾರದಂದು 109ನೇ ದಿನ 109ನೇ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಮಕ್ಕಳಿಗಾಗಿ ಮತ್ತೊಮ್ಮೆ ಹೇಳಿದ ಕತೆ ಜೀಮುತ ವಾಹನ. ಹೇಳಿದವರು ಸು ರುದ್ರಮೂರ್ತಿ ಶಾಸ್ತ್ರಿಯವರು. ಮಕ್ಕಳಿಗಾಗಿ ಜೀಮುತ ವಾಹನನ ಒಂದು ಕಥೆಯನ್ನ ಬರೆದಿರುವಂತ ರುದ್ರಮೂರ್ತಿ ಶಾಸ್ತ್ರಿಯವರು ಬರೆದಿರುವಂತ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳ್ತಿದ್ದೇನೆ. ಅಂಕಿತ ಪ್ರಕಾಶನದ 927ನೆಯ ಕೃತಿ ಇದಾಗಿದೆ. ಅಂಕಿತ ಪ್ರಕಾಶನ ಈ ಕೃತಿಯನ್ನು ಪ್ರಕಟಿಸಿದ್ದು 2024ರಲ್ಲಿ ಮೊದಲ ಮುದ್ರಣ, ಎರಡನೇ ಮುದ್ರಣ 2026ರಲ್ಲಿ ಆಗಿದೆ. 32 ಪುಟಗಳ ಈ ಕೃತಿ 80 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮುಖಪುಟ ಚಿತ್ರಗಳನ್ನ ಹಾಗೂ ಒಳಪುಟ ಚಿತ್ರಗಳನ್ನ ರಘುಪತಿ ಶೃಂಗೇರಿಯವರು ಮಾಡಿದ್ದಾರೆ. ಅಕ್ಷರ ಜೋಡಣೆಯನ್ನ ಸತ್ಯಂ ಗ್ರಾಫಿಕ್ಸ್ ಅವರು ಮಾಡಿದ್ದಾರೆ. ಅಂಕಿತ ಪ್ರಕಾಶನ ಅವರು ಸುಂದರವಾಗಿ ಮುದ್ರಿಸಿರುವಂತಹ ಈ ಕೃತಿ ಜೀಮುತ ವಾಹನವನ್ನ ಬರೆದವರು ರುದ್ರಮೂರ್ತಿ ಶಾಸ್ತ್ರಿಯವರು. ಪರೋಪಕಾರಕ್ಕೆ ತನ್ನ ದೇಹವನ್ನು ತನ್ನ ಜೀವನವನ್ನ ಸವೆಸಿದಂತಹ ಜೀಮುತ ವಾಹನನ ಕತೆ ಇದಾಗಿದೆ. ಜೀಮುತ ವಾಹನನ ಕತೆ ಕ್ಷೇಮೇಂದ್ರನ ಕಥಾ ಸರಿತ್ಸಾಗರದ ಕೃತಿಯಲ್ಲಿ ಬರುತ್ತದೆ. ಕ್ಷೇಮೇಂದ್ರ ಅವರು ಬರೆದಿರುವಂತಹ ಕಥಾ ಸರಿತ್ಸಾಗರ ಅನ್ನುವಂತಹ ಕೃತಿಯಲ್ಲಿ ಈ ಪಾತ್ರ ಬರುತ್ತದೆ. ಅಲ್ಲಿ ಬೇತಾಳ ತ್ರಿವಿಕ್ರಮ ರಾಜನಿಗೆ ಹೇಳುವಂತಹ ಕಥೆಗಳಲ್ಲಿ ಈ ಜೀಮುತ ವಾಹನನ ಕಥೆಯು ಸಹ ಒಂದಾಗಿದೆ. ಹೇಗೆ ಒಬ್ಬ ಸಾಮಾನ್ಯ ರಾಜ ಅಹಿಂಸೆಗೋಸ್ಕರ ಯುದ್ಧವನ್ನ ತ್ಯಜಿಸಿ ಮುಂದೆ ವಿದ್ಯಾಧರದ ರಾಜನಾಗುತ್ತಾನೆ ಅನ್ನುವಂತ ವಿಷಯವನ್ನ ಈ ಕಥಾ ವಸ್ತು ಒಳಗೊಂಡಿದೆ. ಜೀಮುತ ವಾಹನ ಅನ್ನುವಂತ ಒಬ್ಬ ರಾಜ ತನ್ನ ಜೀವನವನ್ನ ಪರೋಪಕಾರಕ್ಕಾಗಿಯೇ ಮೀಸಲಿಟ್ಟು ತನ್ನಲ್ಲಿದ್ದಂತಹ ಎಲ್ಲವನ್ನ ಬೇಡಿದ್ದನ್ನ ಕೊಡುವಂತ ಕಲ್ಪವೃಕ್ಷವನ್ನ ನಾಡಿನ ಜನತೆಯ ಕ್ಷೇಮಕ್ಕಾಗಿ ಅದನ್ನ ತ್ಯಜಿಸುವಂಥದ್ದು ಹಾಗೂ ನಾಡಿನ ಜನತೆಯ ಕ್ಷೇಮಕ್ಕಾಗಿ ಯುದ್ಧವನ್ನೇ ಬಿಟ್ಟುಬಿಡುವಂಥದ್ದು, ಇಂತಹ ವ್ಯಕ್ತಿಯ ಅಹಿಂಸೆಯ ಉದ್ದೇಶವನ್ನಿಟ್ಟುಕೊಂಡು ತನ್ನ ಜೀವನವನ್ನ ಸಾಗಿಸಿದಂತ ಜೀಮುತ ವಾಹನನ ಕುರಿತಾದಂತ ಒಂದು ಕತೆ ಈ ಕಥಾ ಪುಸ್ತಕದಲ್ಲಿ ಇದೆ. ಜೀಮುತ ವಾಹನನ ಮುಂದೆ ಹೇಗೆ ವಿದ್ಯಾಧರದ ರಾಜನಾಗ್ತಾನೆ ಅನ್ನುವಂಥದ್ದ ಕುರಿತಾಗಿ ವಿದ್ಯಾಧರದ ರಾಜನಾಗುವವರೆಗೂ ಈ ಕತೆ ಸಾಗುತ್ತೆ. ಹಾಗೆ ಒಳಗಡೆಯೂ ಸಹ ಸುಂದರವಾದ ರೇಖಾಚಿತ್ರಗಳ ಮೂಲಕ ಕಥೆಗಳ ಮೂಲಕ ಈ ಕಥಾ ಸಂಕಲನ ಸಾಗುತ್ತೆ. ಹಿಮಾಲಯ ಪ್ರದೇಶದಲ್ಲಿ ಕಾಂಚನಪುರ ಅನ್ನುವಂತ ಒಂದು ನಗರ ಇರುತ್ತೆ. ಅಲ್ಲಿ ಜೀಮುತ ಕೇತು ಅನ್ನುವಂತ ವಿದ್ಯಾಧರ ರಾಜ ಆಳ್ತಾ ಇರ್ತಾನೆ. ಅವನಿಗೆ ಬಹಳ ವರ್ಷಗಳ ಕಾಲ ಸಂತಾನ ಆಗಿರೋದಿಲ್ಲ. ಹಾಗಾಗಿ ಅವನು ಬಹಳಷ್ಟು ಪೂಜೆಗಳನ್ನ ಮಾಡ್ತಾನೆ. ನಂತರ ಮಂತ್ರಿಗಳ ಸಲಹೆ ಮೇರೆಗೆ ತನ್ನ ಅರಮನೆಯಲ್ಲಿ ಸಾಮ್ರಾಜ್ಯದಲ್ಲಿದ್ದಂತ ಕಲ್ಪವೃಕ್ಷದ ವೃಕ್ಷದ ಮಹಿಮೆಯನ್ನು ತಿಳಿದು ಕಲ್ಪವೃಕ್ಷದ ಬೆಳೆಗೆ ಹೋಗಿ ಒಂದು ಬೇಡಿಕೊಂಡಾಗ ಅವನ ಭಕ್ತಿಗೆ ಮೆಚ್ಚಿದಂತ ಕಲ್ಪವೃಕ್ಷ ಅವನಿಗೆ ಕೆಲವು ದಿನಗಳಲ್ಲಿ ಆಶ್ವಾದ ರೂಪದಲ್ಲಿ ಅವನು ಕೆಲವು ದಿನಗಳ ನಂತರ ಮಗು ಆಗುತ್ತೆ. ಹಾಗೆ ಮಗುವಾದಂತವನೇ ಜೀಮುತ ವಾಹನ. ಅವನು ತನ್ನ ಸ್ವಾರ್ಥಕ್ಕಾಗಿ ಮಾತ್ರವಲ್ಲದೆ ಪ್ರಜೆಗಳ ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ ಜೀವನವನ್ನ ಸಾಗ್ತಿದ್ದಂತಹ ಜೀಮುತ ವಾಹನ ದೊಡ್ಡವನಾದ ನಂತರ ಅವನು ಕಲ್ಪವೃಕ್ಷದ ಮಹಿಮೆಯನ್ನ ತಿಳಿತಾನೆ. ಅವನು ಎಂತ ಉದಾರಿ ಧರ್ಮಾರ್ಥ ಆಗಿರ್ತಾನೆ ಅಂದ್ರೆ, ಇದು ಕಲ್ಪವೃಕ್ಷ ನನಗಾಗಿ ಮಾತ್ರ, ನನ್ನ ಸಂಸಾರಕ್ಕಾಗಿ ಮಾತ್ರ ಮೀಸಲಿರಬಾರ್ದು, ಇಡೀ ರಾಜ್ಯಕ್ಕೆ ಇದರಿಂದ ಉಪಯೋಗ ಆಗ್ಬೇಕನ್ನುವಂತ ಕಾರಣಕ್ಕೆ ಕಲ್ಪವೃಕ್ಷದ ಹತ್ತಿರ ಹೋಗಿ ಜೀಮಿತ ವಾಹನ ಕೇಳ್ತಾನೆ. ಕಲ್ಪವೃಕ್ಷ, ನೀನು ನನ್ನ ಬಗ್ಗೆ ತೋರುವಂತ ಪ್ರೀತಿಗೆ ಧನ್ಯವಾದಗಳು. ಆದ್ರೆ ಇಡೀ ನನ್ನ ರಾಜ್ಯದ ಜನ ಚೆನ್ನಾಗಿರ್ಬೇಕು, ಹಾಗಾಗಿ ಅವರಿಗೆ ಒಟ್ಟು ಕಷ್ಟಗಳು ಬರದಂತೆ ಸಕಲ ಜೀವಿಗಳು ಸುಖವಾಗಿರುವಂತೆ ಒಂದು ವರ ಕೊಡುವಂತ ಕಲ್ಪವೃಕ್ಷ ಕೇಳ್ತಾನ.
ಆಗ ಕಲ್ಪವೃಕ್ಷ ಹೇಳುತ್ತೆ, ನೀನು ಈ ರೀತಿ ಕೇಳಿದರೆ ನಾನು ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನ. ನೀನು ಬಿಟ್ಟು ಹೋದ್ರೂ ಪರವಾಗಿಲ್ಲ, ಜನರಿಗೆ ಒಳಿತನ್ನು ಮಾಡು, ಕಷ್ಟಗಳಿಂದ ಪಾರು ಮಾಡು ಅಂದಾಗ ನಾನು ನಿನ್ನನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಆದ್ರೂ ನಿನ್ನಲ್ಲಿರುವಂತ ಒಳ್ಳೆತನದ ಪರಿಣಾಮವಾಗಿ ನೀ ಕೇಳಿದಂತ ವರವನ್ನ ಕೊಟ್ಟು ಹೋಗ್ತೀನಿ ಅಂತೇಳಿ ಬಂಗಾರದ ಮಳೆಯನ್ನ ಸುರಿಸ್ತತೆ ಕಲ್ಪವೃಕ್ಷ. ತನ್ನ ನಂತರ ಮಾಯವಾಗಿ ಹೋಗಿಬಿಡುತ್ತೆ. ಆಗ ಸ್ವರ್ಣಮಲೆಯನ್ನ ಸುರಿಸಿದ ಪರಿಣಾಮ ಎಲ್ಲ ಪ್ರಜೆಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಜೀಮೂತವಾಹನನ ಕೀರ್ತಿ 3 ಲೋಕಗಳಲ್ಲಿ ಪಸರಿಸುತ್ತೆ. ಜೀಮೂತವಾಹನನ ಸುಖವಾಗಿರುವಂತ ಸಂದರ್ಭದಲ್ಲಿ ವಿದ್ಯಾಧರ ರಾಜ್ಯದ ಮೇಲೆ ದಾಳಿಯನ್ನ ಮಾಡುತ್ತಾರೆ ಶತ್ರು ಸೈನಿಕರು. ಅವಾಗ ಅವನು ತಂದೆ ಹೇಳ್ತಾನೆ, ನಾವು ಸೈನ್ಯವನ್ನ ಸಿದ್ಧಪಡಿಸಿಕೊಳ್ಬೇಕು, ಯುದ್ಧ ಮಾಡಬೇಕು ಅನ್ನುವಂಥದ್ದಾಗಿ. ಆದ್ರೆ ಜೀಮೂತವಾಹನ ಹೇಳ್ತಾನೆ, ನೋಡು ಅಪ್ಪಾಜಿ, ಯುದ್ಧವನ್ನ ಮಾಡಿದಾಗ ನಮ್ಮ ಕಡೆಯ ಸೈನಿಕರು ಸಾಯ್ತಾರೆ, ಅವ್ರ ಕಡೆಯ ಸೈನಿಕರು ಸಾಯ್ತಾರೆ. ಅವ್ರದ್ದು ಸಂಸಾರ ಇದಾಗುತ್ತೆ, ನಮ್ಮ ಕಡೆಯ ಸೈನಿಕರ ಸಂಸಾರನೂ ಇದಾಗುತ್ತೆ. ಹಾಗಾಗಿ ನಾವು ಏಕೆ ಯುದ್ಧ ಮಾಡಬೇಕು? ಅವ್ರು ಏನ್ ಕೇಳ್ತಾರೆ ಕೊಟ್ಟು ಕಳಿಸೋಣ, ಇಲ್ಲ ನಮ್ಮ ರಾಜ್ಯನೇ ಅವ್ರಿಗೆ ಕೊಟ್ಟು ಬಿಡೋಣ, ಅವಾಗ ಯಾವುದೇ ಒಂದು ಸಾವು ನೋವು ಸಂಭವಿಸೋದಿಲ್ಲ ಅಂತೇಳಿ ಇಡೀ ರಾಜ್ಯವನ್ನ ತ್ಯಾಗ ಮಾಡಿ ಅವನು ಹಿಮಾಲಯದ ಕಡೆ ಸಾಗಿ ಬಿಡ್ತಾನೆ. ಈ ರೀತಿ ಹೋದಂತ ಜೀಮೂತ ಕೇತು ರಾಜ್ಯಾಧಿಕಾರವನ್ನ ಎಲ್ಲ ಬಿಟ್ಟು ಪತ್ನಿಯೊಂದಿಗೆ ತಪಸ್ಸನ್ನ ಮಾಡಿ ಶಾಂತಿಯನ್ನ ಸಾಧಿಸಲು ಮಲೆಯ ಪರ್ವತ ಪ್ರದೇಶಕ್ಕೆ ಹೋಗ್ತಾನೆ. ಆ ಹೋಗುವಂತ ಸನ್ನಿವೇಶದಲ್ಲಿ ತಂದೆ ತಾಯಿಯ ಸೇವೆಯಲ್ಲಿ ಸಂತೋಷವನ್ನ ಕಾಣ್ತಾನೆ. ವಿಶ್ವವಸು ಎಂಬಂತ ಸಿದ್ಧರ ರಾಜ, ಅವನ ಮಗ ಮಿತ್ರವಸು, ಅವನಿಗೂ ಜೀಮೂತವಾಹನನಿಗೂ ಒಂದು ಸ್ನೇಹ ಸಂಬಂಧ ಏರ್ಪಡುತ್ತೆ. ಆಗ ಅವನ ಸಂತೋಷ ಸುಖದಿಂದ ಅಲ್ಲಿ ಇರ್ತಾನೆ. ಆಗ ಅಲ್ಲಿರುವಂತ ಸಂದರ್ಭದಲ್ಲಿ ಜೀಮೂತವಾಹನ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ದೇವಿಯ ಗುಡಿ ಕಾಣುತ್ತೆ. ಆ ದೇವಿ ಗುಡಿ ಹತ್ತಿರ ಒಬ್ಬ ಸುಂದರಿ ಯುವತಿ ಸಖಿಯರ ಜೊತೆಗಿರುವಂತದನ್ನು ಕಾಣ್ತಾನೆ. ಅವಳ ಒಂದು ಸೌಂದರ್ಯಕ್ಕೆ ಮಾರುವುದಂತ ಇವನು ಯಾರು ಅಂತ ನೋಡಿದಾಗ ಅವನು ಮಲಯವತಿ, ಸಿದ್ಧರ ರಾಜ ವಿಶ್ವವಸುವಿನ ಮಗು. ಏನು ಸಿದ್ಧರ ರಾಜ ಇರ್ತಾನೆ, ಆ ರಾಜನ ಮಗಳು ಮಲಯವತಿ ಇರ್ತಾಳೆ. ಮಿತ್ರವಸುವಿನ ತಂಗಿ ಈಕೆ ಆಗಿರ್ತಾಳೆ. ಹಾಗಾಗಿ ಅವನು ಮೊದಲು ನೋಟದಲ್ಲಿ ಆಕೆಯನ್ನು ಇಷ್ಟಪಡ್ತಾನೆ. ಮುಂದೆ ಆ ಮಿತ್ರವಸು ಅವನ ಮದುವೆ ಮಾಡಿಕೊಡ್ತಾನೆ ತನ್ನ ತಂಗಿಗೆ. ಹಾಗೆ ಜೀಮೂತವಾಹನ ಬಂದಾಗ, ಜೀಮೂತವಾಹನ ನಂತರ ಅವನು ಮದುವೆ ಆದ ನಂತರ ಮಲಯವತಿಯ ಜೊತೆಗೆ ಮದುವೆ ಆದ ನಂತರ ಅವನ ಜೀವನ ಹೀಗೆ ಸಾಗ್ತಾ ಇರ್ತತೆ. ಸಾಗುವಂತ ಸಂದರ್ಭದಲ್ಲಿ ಒಮ್ಮೆ ಗೆಳೆಯನ ಜೊತೆಗೆ ವಿಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವೊಂದು ಎಲುಬುಗಳು ಅವನಿಗೆ ಕಾಣುತ್ತವೆ. ಎಲುಬುಗಳು ಕಂಡಾಗ ಇವು ಯಾವ ಎಲುಬುಗಳು ಅಂದಾಗ ಅವನು ಒಂದು ಕಥೆಯನ್ನು ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಮೊದಲು ಮಿತ್ರವಸು ಹೇಳ್ತಾನೆ. ಈಗ ಮಿತ್ರವಸು ಮೊದಲು ಒಂದು ಕಥೆ ಹೇಳ್ತಾನೆ. ಒಬ್ಬ ಗರುಡ ದಿನಾಲು ವರ್ಷಕ್ಕೊಮ್ಮೆ ಒಬ್ಬ ಒಂದು ನಾಗವನ್ನ ತಿನ್ನುವಂಥದ್ದು, ನಾಗವಂಶಕ್ಕೆ ಸೇರಿದಂತ ನಾಗಗಳನ್ನ ತಿನ್ನುವಂತ ಗರುಡ ಬರ್ತಿರ್ತಾನೆ. ಅದು ಕಶ್ಯಪರ ಕಾಲದಲ್ಲಿ ಕಶ್ಯಪರ ಮಡದಿಯರಾಗಿರುವಂತ ಗಂಡ ಹೆಂಡತಿಯರಾಗಿರುವಂತ ಒಂದು ಕಶ್ಯಪರ ಹೆಂಡತಿಯರು ಇಬ್ರು ಇರ್ತಾರೆ. ಅವರಿಬ್ಬರಲ್ಲಿ ಒಂದು ವರ ಕೊಟ್ಟು ಹೋಗಿರ್ತಾರೆ ಕಶ್ಯಪರು ತಪಸ್ಸಿಗೆ. ಅವಾಗ ಒಬ್ಬಕ್ಕೆ ನಾಗರ 1000 ಮರಿಗಳಿಗೆ ಜನ್ಮವನ್ನ ನೀಡಿದರೆ, ಇನ್ನೊಬ್ಬಕ್ಕೆ ಅರುಣನಿಗೆ ಮತ್ತು ಗರುಡನಿಗೆ ಜನ್ಮ ನೀಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅವನು 1000 ಮರಿಗಳು ನಾಗಗಳು ಬೇಗ ಮರಿ ಆಗ್ತವೆ. ಆದ್ರೆ ಈಕೆ ಇಟ್ಟಿರುವಂತ 2 ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆ ಬೇಗ ಒಡೆಯೋದಿಲ್ಲ. ಆಗ ಒಂದು ಮೊಟ್ಟೆಯನ್ನ ಒಡೆದು ಬಿಡ್ತಾಳೆ. ಅಚಾತುರ್ಯ ಪರಿಣಾಮವಾಗಿ ಮುಖ ಮನುಷ್ಯನಂದು ಇನ್ನು ಅರ್ಧ ಬಾಲದ ರೀತಿಯಾಗಿರುವಂತ ಇರುವುದರಿಂದ ಆ ಮಗು ತಾಯಿಗೆ ಶಾಪ ಕೊಡುತ್ತೆ. ನಿನ್ನ ಅಚಾತುರ್ಯ ಕಾರಣದಿಂದ ನಾನು ಅಂಗವೈಕಲ್ಯವನ್ನು ಅನುಭವಿಸಿದೆ. ನೀನು ಈ ರೀತಿ ತಪ್ಪನ್ನ ಮಾಡಬಾರದು. ಈ ಮಾಡಿರೋ ತಪ್ಪಿಗೆ ನೀನು ದಾಸಿಯಾಗಿ ಬದುಕಬೇಕು. ನಂತರ ಇನ್ನೊಂದು ಮೊಟ್ಟೆಯಿಂದ ಬರುವಂತ ಅಣ್ಣ ನಿನ್ನನ್ನ ಅದರಿಂದ ಪಾರು ಮಾಡ್ತಾನೆ ಅನ್ನಂತ ಶಾಪ ಕೊಟ್ಟು ಹೋಗ್ತಾನೆ. ಮುಂದೆ ಇವನು ಸೂರ್ಯದೇವನಿಗೆ ಸಾರಥಿ ಆಗ್ತಾನೆ ಅರುಣ. ನಂತರ ಸ್ವಲ್ಪ ದಿನ ನಂತರ 1000 ಮರಿಗಳು ಬಂದ ನಂತರ ಆಕೆ ಮಾತಾಡ್ತಾ ಇಂದ್ರದಲ್ಲಿರುವಂತ ಸುಂದರವಾದ ಅಶ್ವಕ್ಕೆ ಯಾವ ಬಣ್ಣ ಇದೆ ಅನ್ನೋಂತ ಬಗ್ಗೆ ಚರ್ಚೆ ಆಗುತ್ತೆ. ಅವಾಗ ಅವರಿಬ್ಬರು ಬೆಟ್ ಕಟ್ತಾರೆ. ಇಲ್ಲ, ಬಿಳಿಯಾದಂತ ಅಶ್ವಕ್ಕೆ ಬಿಳಿ ಬಾಲ ಇದೆ ಅಂತ ಈಕೆ ಹೇಳ್ತಾಳೆ. ಇಲ್ಲ, ಅದು ಕರಿ ಬಾಲ ಅಂತ ಹೇಳ್ತಾಳೆ. ಆಗ ಆಕೆ ಬಂದು ತನ್ನ ಮರಿಗಳಿಗೆ ಹೇಳ್ತಾಳೆ, ನಾನೀಗ ಪಂದ್ಯವನ್ನು ಕಟ್ಟಿದ್ದೇನೆ, ನೀವೆಲ್ಲರೂ ಹೋಗಿ ಕುದುರೆ ಬಾಲಕ್ಕೆ ಹಿಡ್ಕೋಬೇಕು, ಅದು ಕಪ್ಪಾಗುತ್ತೆ, ನಾನಕ್ಕೆ ದಾಸಿ ಆಗ್ತಾಳೆ ಅಂತ ಹೇಳ್ತಾಳೆ. ಆ ಕಾರಣದಿಂದ ಈ ಹಾವುಗಳೆಲ್ಲ ಹೋಗಿ ಕುದುರೆ ಬಾಲವನ್ನು ಏರ್ತಾರೆ.
ಬಂದು ಮರುದಿನ ನೋಡಿದಾಗ ಕುದುರೆ ಬಾಲ ಕಪ್ಪಾಗಿರುತ್ತೆ. ಆಗ ಆಕೆಗೆ ಸೌತಿಗೆ ದಾಸಿ ಆಗ್ತಾಳೆ. ಮುಂದೆ ಸ್ವಲ್ಪ ದಿನಗಳ ನಂತರ, ವರ್ಷಗಳ ನಂತರ ಆ ಇನ್ನೊಂದು ಮಟ್ಟೆಯಿಂದ ಬಂದಂತ ಗರುಡ ಹಾರಿಕೊಂಡು ತನ್ನ ತಾಯಿಯ ಹತ್ತಿರ ಬರ್ತಾನೆ. ತಾಯಿ ಹತ್ತಿರ ಬಂದಾಗ ದಾಸಿ ಆಗಿರ್ತಾಳೆ. ದಾಸಿಯ ಬಿಡಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಷರತ್ತು ಹಾಕಿದಾಗ, ಅವರು ಅಮೃತ ಕಳಸವನ್ನ ತಂದ್ರೆ ನಿಮ್ಮ ದಾಸಿಯಿಂದ ಮುಕ್ತಿ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ತಂದೆಯ ಹತ್ತಿರ ಬಂದು ಕಶ್ಯಪ ಮಹಾಮುನಿ ಹತ್ತಿರ ಸಲಹೆಯನ್ನ ಪಡೆದುಕೊಂಡು ಗರುಡ ಹೋಗ್ತಾನೆ. ಬಹಳಷ್ಟು ಕಷ್ಟಪಟ್ಟು ಒಂದು ಅಮೃತ ಕಳಸದಲ್ಲಿ ಅಮೃತವನ್ನ ತಂದಿಡ್ತಾನೆ. ಅಮೃತವನ್ನ ಸೇವಿಸಬೇಕಾದಂತ ಸಂದರ್ಭದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಬರ್ಬೇಕಂತ ನಾಗಗಳು ತಾಯಿಯೊಂದಿಗೆ ಹೋದಂತಾಗ ಇಂದ್ರದೇವ ಬಂದು ಅಮೃತವನ್ನು ಒಯ್ದು ಬಿಡ್ತಾನೆ. ನಂತರ ಅಮೃತ ಬಂದಿಟ್ಟಂತ ಇದರಲ್ಲಿ ಏನಾರು ಅಮೃತ ಇರುತ್ತೇನೋ ಅಂತ ದರ್ಬೆಗಳನ್ನ ತಿನ್ನಕ್ ಹೋಗ್ತವೆ. ಆಗ ಹಾವುಗಳ ನಾಲಿಗೆಗಳೆಲ್ಲ ಸೀಳಿ 2 ಹುಳುಗಳಾಗ್ತವೆ. ನಂತರ ತಾಯಿಯನ್ನ ಮುಕ್ತಿ ಮಾಡಿಕೊಂಡು ಹೋಗಿರುವಂತ ಗರುಡ ನಾಗಗಳ ಮೇಲೆ ಸಿಟ್ಟನ್ನಿಟ್ಕೊಂಡು ಅವು ಎಲ್ಲಿ ಕಂಡು ಕಾಣ್ತವೆ ಅಲ್ಲೆಲ್ಲ ಕೊಲ್ಲುವಂತ ಇದನ್ನ ಪ್ರಾರಂಭಿಸ್ತಾನೆ. ನಂತರ ಹೀಗೆ ಬಿಟ್ರೆ ವಂಶಗಳ ನಿರ್ವಂಶ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ತಪ್ಪನ್ನ ಕ್ಷಮೆ ಕೊಟ್ಟು ಒಂದು ಪರಿಹಾರವಾಗಿ ನಾವೇ ಒಂದು ವಾಸುಕಿ ರಾಜ, ನಾಗಗಳ ರಾಜ ವಾಸುಕಿ, ನಾವು ನಿನಗೆ ಒಂದು ಆಹಾರವಾಗಿ ನಾಗವನ್ನ ತಂದು ಕೊಡ್ತೀವಿ, ನೀನು ಯಾವುದೇ ನಾಗಗಳನ್ನ ಭೇಟಿ ಆಡಬಾರದು ಅಂತ ಹೇಳ್ತಾರೆ ಗರುಡ ದೇವಗೆ. ಸರಿ ಅಂತ ಅದನ್ನ ಒಪ್ಕೊಳ್ತಾನೆ. ಕದ್ರುವಿನ ದಾಸಿಯಿಂದ ಮುಕ್ತಿಯಾಗಿರುವಂತ ತಾಯಿ ಮುಂದೆ ತಾಯಿಯ ಅನುಮತಿ ಮಂತಿಗೆ ಕಶ್ಯಪ ಅವರನ್ನ ನಮಿಸ್ತಿರುವಂತ ಗರುಡ ದೇವನ್ನ ಕಾಣಬಹುದು. ಹಾಗೆ ಮುಂದೆ ಇದೇ ರೀತಿ ಸಾಗ್ತಾ ಬಂದಿದೆ ಅಂತ ಹೇಳುವಂತ ಕಥೆಯಲ್ಲಿ ಹೇಳಿ ಗೆಳೆಯ ಹೋಗ್ತಾನೆ. ಅವಾಗ ಜೀಮುತ ವಾಹನನಿಗೆ ಒಂದು ಕರುಣೆ ಹುಟ್ಟುತ್ತೆ. ಈ ನಾಗಗಳನ್ನ ಹೇಗಾದರೂ ಮಾಡಿ ಗರುಡ ದೇವನಿಂದ ಕಾಪಾಡಬೇಕು, ಅದಕ್ಕೆ ನಾವು ಒಂದು ಪರಿಹಾರವನ್ನ ಕಂಡುಹಿಡಿಬೇಕು ಅನ್ನೋಂತ ಚಿಂತೆಯಲ್ಲಿರ್ಬೇಕಾದ್ರೆ ಅವಾಗ ನಾಗದೇವನಿಗೆ ಬಲಿಯಾಗುವುದ ಕಾರಣಕ್ಕಾಗಿ ಹೋಗ್ತಿರುವಂತ ವ್ಯಕ್ತಿ ಶಂಖಚೂಡ ಬರ್ತಾನೆ. ಶಂಖಚೂಡ ಬಂದಾಗ ಶಂಖಚೂಡ ತಾಯಿಯೊಡನೆ ಹೋಗ್ತಾ ಇರ್ತಾನೆ. ಅವಾಗ ಅವ್ರನ್ನ ನಿಂದ್ರಿಸಿ ಕೇಳ್ತಾನೆ, ಯಾರು ನೀವು, ಯಾಕಾಗಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಯಾಕೆ ದುಃಖಿಸ್ತಾ ಇದ್ದೀರಿ ಅಂದಾಗ ಶಂಖಚೂಡ ಹೇಳ್ತಾನೆ, ಇಲ್ಲ ನಾನಿವತ್ತು ಗರುಡ ದೇವನಿಗೆ ಆಹಾರ ಆಗಿ ಹೋಗ್ಬೇಕು ಅನ್ನೋಂಥದ್ದು. ಸರಿ, ಹೋಗುವಂತ ಸಂದರ್ಭದಲ್ಲಿ ಅವನು ಗೋಕರ್ಣನಾಥನಿಗೆ ಪೂಜೆ ಸಲ್ಲಿಸಿ ಹೋಗ್ತೀನಿ ಅಂತ ಗೋಕರ್ಣನಾಥನಿಗೆ ಪೂಜೆ ಸಲ್ಲಿಸಕ್ ಹೋಗ್ತಾನೆ. ಆ ಸಮಯದಲ್ಲಿ ಜೀಮುತ ವಾಹನ ಬಲಿ ಕೊಡುವಂತ ಪೀಠದ ಮೇಲೆ ಹೋಗಿ ಕುಳಿತುಕೊಂಡು ಬಿಡ್ತಾನೆ. ಅವಾಗ ಗರುಡ ದೇವನಿಗೆ ಗೊತ್ತಾಗೋದಿಲ್ಲ ಇವನೇ ನಾಗ ಅಂತೇಳಿ ಅವನು ಬಂದು ಇದನ್ನ ಇವನ್ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ದೇಹದಿಂದ, ಜೀಮುತನ ವಾಹನ ದೇಹದಿಂದ ಬಿದ್ದಂತ ರಕ್ತ ಇದ್ರೊಳಗೆ ಅವನು ಇರುವಂತ ವಾಸದ ಆಶ್ರಮದಲ್ಲಿ ಬಿಡುತ್ತೆ. ಆಗ ಅವನ ಹೆಂಡತಿಗೆ ಅರಿವಾಗತ್ತೆ, ಜೀಮುತ ವಾಹನನಿಗೆ ಅಪಾಯವಾಗಿದೆ, ಅವನ ರಕ್ತ ಅಂತೇಳಿ ನೋಡಿ ಆಭರಣನು ಬಿದ್ದಿರುತ್ತೆ. ಅವಾಗ ಅವನ ತಂದೆಗೆ ಹೋಗಿ ಹೇಳ್ತಾಳೆ, ಹಾಗೆ ಅಣ್ಣನಿಗೆ ಹೇಳ್ತಾರೆ. ಅವಾಗ ಅವರೆಲ್ಲರೂ ಸಹ ಅವನು ಒಯ್ದಂತಹ ಹಿಮಾಲಯದ ತುದಿಗೆ ಹೋಗಕ್ಕೆ ಪ್ರಾರಂಭಿಸ್ತಾರೆ ಎಲ್ಲರೂ. ಅವಾಗ ಬಂದು ನೋಡಿದ್ರೆ ಶಂಖಚೂಡ ಬಂದು ನೋಡ್ತಾನೆ. ಅವನಿಗೂ ಸಹ ಶಿಲವದಿಯಲ್ಲಿ ರಕ್ತ ಬಿದ್ದಿರುತ್ತೆ. ಅವಾಗ ಅವನಿಗೆ ಗೊತ್ತಾಗುತ್ತ, ನನ್ನ ಪ್ರಾಣ ಉಳಿಸುವುದಕ್ಕಾಗಿ ಜೀಮುತ ವಾಹನ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿದ್ದಾನೆ ಅಂತೇಳಿ ಅವನು ಸಹ ಓಡಿ ಹೋಗ್ತಾನೆ. ನಂತರ ಅದು ಹಿಮಾಲಯದ ತುದಿಗೆ ಹೋಗಿ ವಧ ಸ್ಥಾನದಲ್ಲಿ ಕುಂತು ಇನ್ನೇನ್ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಎಷ್ಟು ತಿಂದ್ರು ಸಹ ಕುಕ್ಕಿದ್ರು 2-3 ಸಲ ಕುಕ್ಕಿದ್ರು ಸಹ ಜೀಮುತ ವಾಹನ ಚೀರೋದಿಲ್ಲ. ನಿನ್ನ ಹಸಿವು ತೀರಿಸ್ಕೋ ಅಂತಾನೆ ಅಂತಿರ್ತಾನೆ. ಅವಾಗ ಅವನಿಗೆ ಅನುಮಾನ ಬರ್ತಾ, ಇವನಿಷ್ಟು ತಾಳ್ಮೆಯಿಂದ ಇದ್ದಾನೆ ಅಂದ್ರೆ ಇವನು ನಾಗವಂಶದವನಲ್ಲ, ಇವನ್ ಯಾರೋ ಗಂಧರ್ವ, ಬೇರೆ ಯಾರಿರ್ಬೋದು ಅಂತೇಳಿ ಅವನು ಯೋಚಿಸ್ತಾನೆ. ಅಲ್ಲಿಗೆ ಶಂಖಚೂಡನು ಬರ್ತಾನೆ. ಶಂಖಚೂಡ ಬಂದಾಗ ಅವನಿಗೆ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, ಶಂಖಚೂಡ, ಮಹಾಪ್ರಭು, ನೀನು ತಿಂತಿರೋದು ಅವನ್ ನಾಗವಂಶದವನಲ್ಲ, ನಿನ್ನ ಇವತ್ತಿನ ಬಲಿ ನಾನು, ಅವನನ್ನ ಬಿಟ್ಟು ಬಿಡು ಅಂತೇಳಿ. ಅವಾಗ ಹೆಂಡತಿಯನ್ನು ಸಹ ಬರ್ತಾಳೆ. ನನ್ನನ್ನ ವಿಧಿವೆ ಮಾಡಬೇಡ, ನನ್ನ ಪತಿಯ ಜೀವ ಸಹಿತ ಉಳಿಸು ಅಂತ ಆಕೆ ಅಳ್ತಾಳೆ. ಅವಾಗ ಗರುಡ ಯೋಚನೆಗೆ ಬೀಳ್ತಾನೆ. ಅವಾಗ ಮಲೆಯವತಿ ನೆಲದ ಮೇಲೆ ಬಿದ್ದು ದೇವಿ ಒಂದು ವರ ಕೊಟ್ಟಿರ್ತಾಳೆ, ನಿನ್ನ ಗಂಡ ವಿದ್ಯಾಧರ ರಾಜನಾಗ್ತಾನೆ ಅಂತ ಹೇಳಿರ್ತಾಳೆ. ಆಗ ದೇವಿ, ನೀನು ನನಗೆ ವರ ಕೊಟ್ಟಿದ್ದಿ, ಆದ್ರೆ ನಿನ್ನ ಗಂಡ ಸಾಯ್ತಾ ಇದ್ದಾನೆ ಏನು ಅಂತಂದಾಗ ದೇವಿ ಪ್ರತ್ಯಕ್ಷ ಆಗಿ ಅಮೃತ ಸಿಂಚನ ಮಾಡಿ ಜೀಮುತ ವಾಹನನನ್ನ ಬದುಕಿಸ್ತಾಳೆ. ಹಾಗೆ ನೀನು ವಿದ್ಯಾಧರದ ರಾಜ್ಯದ ರಾಜನಾಗು ಅನ್ನುವಂತ ಆಶೀರ್ವದಿಸಿ ತಾಳೆ. ಆಗ ಅವನು ಗರುಡನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ.
ಹಾಗೆ ಅವನು ಜೀಮುತ ವಾಹನನಿಗೆ ಗರುಡ ನಿನಗೇನು ವರ ಬೇಕು ಕೇಳು ಅಂದಾಗ, ನೀನು ಇದುವರೆಗೂ ಕೊಲ್ಲಿರುವಂತ ಎಲ್ಲ ನಾಗಗಳನ್ನ ಬದುಕಿಸು, ಇನ್ನು ಮುಂದೆ ನೀನು ಅಗತ್ಯ ಬಿದ್ದಾಗ ಅಷ್ಟೇ ನೀನು ಕೊಲ್ಲಬೇಕು, ಅನಗತ್ಯವಾಗಿ ಸುಮ್ಮನೆ ನಾಗಗಳನ್ನ ಕೊಲ್ಲಬಾರದು ಅಂತ ವರವನ್ನ ಕೇಳ್ತಾನೆ. ಸರಿ ಅಂತ ಜೀಮಿತ ವಾಹನನಿಗೆ ಗರುಡ ದೇವ ವರವನ್ನ ಕೊಡ್ತಾನೆ. ಅಂದಿನಿಂದ ಯಾವುದೇ ನಾಗಗಳನ್ನ ಸುಮ್ಮನೆ ಕೊಲ್ಲುವಂತ ಒಂದು ಪ್ರವೃತ್ತಿಯನ್ನ ಬಿಟ್ಟು ಅವನು ಹಿಂದೆ ಎಲ್ಲ ಕೊಲ್ಲಿರುವಂತ ನಾಗಗಳಿಗೆ ಜೀವದಾನವನ್ನ ಮಾಡ್ತಾನೆ ಗರುಡ ದೇವ. ಜೀಮುತ ವಾಹನ ತನ್ನ ಹೆಂಡತಿಯೊಂದಿಗೆ ಹೋಗಿ ವಿದ್ಯಾಧರ ರಾಜ್ಯದ ರಾಜನಾಗ್ತಾನೆ. ಅಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತೆ. ಜೀಮುತ ವಾಹನ ತನ್ನ ಜೀವನದುದ್ದಕ್ಕೂ ಅಹಿಂಸೆಯನ್ನ ಹಾಗೂ ಪರೋಪಕಾರಕ್ಕೆ ಜೀವಿಸಿದಂತ ವ್ಯಕ್ತಿಯಾಗಿ ನಮಗೆ ಆದರ್ಶವಾಗಿ ನಿಲ್ತಾನೆ. ಹಾಗೆ ಅವನ ಮೌಲ್ಯಗಳು ಸಹ ನಮಗೆ ಆದರ್ಶವಾಗ್ತವೆ. ಯುದ್ಧವನ್ನ ಮಾಡುವುದರಿಂದ ಹಲವಾರು ಪ್ರಾಣಿಗಳ ನಾಶ ಆಗುತ್ತೆ, ಹಾಗೆ ಹಲವಾರು ಸೈನಿಕರ ಪ್ರಾಣಗಳು ನಾಶವಾಗುತ್ತವೆ ಅನ್ನುವಂತ ಕಾರಣಕ್ಕೆ ಯುದ್ಧವನ್ನೇ ತ್ಯಜಿಸಿದಂತಹ ಧಾರಾಳವಾಗಿರುವಂತ ಉದಾರಿಯಾಗಿರುವಂತ ಶಾಂತ ಗುಣದ ಪ್ರೇಮಿಯಾಗಿರುವಂತ ಜೀಮುತವಾಹನನ ಜೀವನದ ಕಥೆಯನ್ನ ರುದ್ರಶಾಸ್ತ್ರಿಯವರು ಈ ಸಂಕಲನದಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ. ಈ ಸಾಹಿತ್ಯ ಕೃತಿಗಳನ್ನ ಓದುವ ಮೂಲಕ, ಖರೀದಿಸಿಕೊಂಡು ಓದುವ ಮೂಲಕ ಸಾಹಿತ್ಯ ಕೃತಿಯ ಸಂಸ್ಕೃತಿಯನ್ನ ಉಳಿಸಬೇಕು. ಹಾಗೆ ಮಕ್ಕಳಿಗೆ ಇಂಥ ಸಾಹಿತ್ಯ ಕೃತಿಯನ್ನ ಕೊಟ್ಟು ಓದುವಿಸುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಉಂಟು ಮಾಡಕ್ಕೆ ಸಹಾಯ ಮಾಡಬೇಕು. ಹಾಗೆ ಮಕ್ಕಳ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಅವರಲ್ಲಿ ಓದುವ ಅಭಿರುಚಿ ಉಂಟಾಗೋಕೆ ಸಹಾಯ ಮಾಡ್ಬೇಕಂತ ಹೇಳ್ತಾ, ಇವತ್ತಿನ ದಿನ 109ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಸಾಹಿತ್ಯ ಪರಿಚಯದೊಂದಿಗೆ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.